ಕಾಂಗ್ರೆಸ್ ಶಾಸಕರ ಡಿನ್ನರ್ ಪಾರ್ಟಿಗೆ ಯಾರು ಬರ್ತಾರೆ? ಕಾಂಗ್ರೆಸ್ ಶಾಸಕರು ಬರ್ತಾರೆ. ಬಟ್ ಬಿ ಜೆ ಪಿಯವರು ಬಂದಿದ್ದರು. ಇದು ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಅದಾದ ನಂತರ ಯಾರೆಲ್ಲ ಕಾಂಗ್ರೆಸ್ ಡಿನ್ನರ್ಗೆ ಬಿ ಜೆ ಪಿ ಪಾರ್ಟಿಯಿಂದ ಹೋಗಿದ್ರೋ ಅವ್ರನ್ನೆಲ್ಲ ಸಮಾಧಾನ ಮಾಡುವಂಥ ಪ್ರಯತ್ನಗಳೆಲ್ಲ ಆಯಿತು. ಯಾಕೆ ಹಿಂಗಾಗ್ತಾ ಇದೆ ಅಂತಂದರೆ, ಆಪರೇಷನ್ ಹಸ್ತ, ಡಿ ಕೆ ಶಿವಕುಮಾರ್ ಯಾರ್ಯಾರೆಲ್ಲ ಬಂದಿದ್ದರು, ಬಂದವರನ್ನು ಹೇಗೆ ಸಮಾಧಾನ ಮಾಡಿದರು ನೋಡಿ ಈ ಸ್ಟೋರಿಯಲ್ಲಿ. ಕರ್ನಾಟಕದಲ್ಲಿ ಮತ್ತೆ ಆಪರೇಷನ್ ಕಾಂಗ್ರೆಸ್ ಆಕ್ಟಿವ್. ಕೈ ಸಭೆಯಲ್ಲಿ ಸೋಮಶೇಖರ್ ಹೆಬ್ಬಾರ್ ಹಾಜರ್. ರಾಜ್ಯ ರಾಜಕೀಯದಲ್ಲಿ ಕೆಲ ತಿಂಗಳಿಂದ ಆಪರೇಷನ್ ಹಸ್ತದ್ದೇ ಸದ್ದು. ಬಿಜೆಪಿ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದು ಬಹಿರಂಗ ವಿಚಾರ. ಅದಕ್ಕೆ ಪೂರಕ ಎಂಬಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ನಡೆದ ಡಿಸಿಎಂ ಡಿನ್ನರ್ ಪಾರ್ಟಿಯಲ್ಲಿ ಇಬ್ಬರು ಶಾಸಕರು ಕಾಣಿಸಿಕೊಂಡಿದ್ದಾರೆ. ಸದನದಲ್ಲೂ ಬಿಜೆಪಿ ಹೋರಾಟದಿಂದ ಅಂತರ ಕಾಯ್ದುಕೊಂಡಿರೋ ಶಾಸಕರು ಪಕ್ಷ ತೊರೆಯಲು ಸಿದ್ಧತೆ ನಡೆಸಿದ್ದಾರೆ ಅನ್ನೋ ಅನುಮಾನ ಎದ್ದಿದೆ. ಡಿಕೆಶಿ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಕ್ಕೆ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯೆಯನ್ನೇ ಕೊಳ್ಳಿಲ್ಲ. ನೋ ರಿಯಾಕ್ಷನ್ ಎಂದಷ್ಟೇ ಹೇಳಿದ್ದಾರೆ. ನಾನು ಬಿಜೆಪಿಯಲ್ಲಿದ್ದೇನೆ, ಮನಸ್ಸೆಲ್ಲ ಕಾಂಗ್ರೆಸ್ನಲ್ಲಿದೆ, ಅದೇ ನನ್ನ ಮನೆ, ನಾನು ಇಲ್ಲಿರೋದು ಸುಮ್ಮನೆ ಎನ್ನುತ್ತಾ ಕಾಂಗ್ರೆಸ್ ಸೇರೋ ಸುಳಿವು ನೀಡಿದ್ದಾರೆ ಎಚ್ ವಿಶ್ವನಾಥ್. ಆಹ್ವಾನದ ಮೇರೆಗೆ ನಾನು ಆ ಮೀಟಿಂಗ್ ಹೋಗಿ ನಿಜ, ಊಟನೂ ಮಾಡಿದ ನಿಜ, ಸ್ನೇಹಿತರೆಲ್ಲ ಮಾತಾಡಿದ್ದು ನಿಜ. ನಮ್ಮ ಮನಸ್ಸೆಲ್ಲ ಕಾಂಗ್ರೆಸ್ಸಲ್ಲಿ ಇದೆ. ಎಷ್ಟು ಸರ್ತಿ ಹೇಳಿದ್ದೀನಿ, ಟೆಕ್ನಿಕಲಿ ಐ ಆಮ್ ಎ BJP ಮೆಂಬರ್, ಅದು ನನ್ನ ಮನಸ್ಸು ಮಾತ್ರ ಕಾಂಗ್ರೆಸ್. ಅಲ್ಲಿ ಸುಮ್ಮನೆ, ಇಲ್ಲಿ ನಮ್ಮ ಮನೆ. ಬೇರೆ ಪಕ್ಷದ 10 ಶಾಸಕರು ಬಂದಿದ್ದು ನಿಜ. ಸೋಮಶೇಖರ್, ಹೆಬ್ಬಾರ್, ವಿಶ್ವನಾಥ್ ಡಿನ್ನರ್ಗೆ ಬಂದಿದ್ರು. ಬೇರೆ ಪಕ್ಷದ 10 ಶಾಸಕರು ಊಟಕ್ಕೆ ಬಂದಿದ್ದು ನಿಜ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆಶಿ ಬಾಂಬ್ ಸಿಡಿಸಿದ್ದಾರೆ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಯಾವ ಮೀಟಿಂಗು ಅವ್ರು ಬಂದಿರಲಿಲ್ಲ. ಊಟ ನಾನು ಸಪ್ರೇಟಾಗಿ ಊಟ ಕರೆದಿದ್ದೆ. ಒಂದು ಬೇರೆ ಪಾರ್ಟಿಯವ್ರಿಗೂ ಕೆಲವರು ಕರೆದಿದ್ದೆ. ಅವರು ವಿಶ್ವನಾಥ್ ಒಂದಷ್ಟು ಜನ ಎಲ್ಲ ಒಂದು 10 ಜನ ಬಂದಿದ್ರು. ಹೌದ್ರಿ, ಒಂದು 10 ಜನ ಬಂದಿದ್ರು. ಅವ್ರು ಯಾಕೆ ಶಾಸಕಾಂಗ ಸಭೆ? ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ. ಅವರು ಊಟಕ್ಕೆ ಮಾತ್ರ ಬಂದಿದ್ರು. ಸೋಮಶೇಖರ್ರನ್ನ ಕರೆದು ಮಾತಾಡ್ತೀನಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಬೂಬು ಬೇರೆ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದೆಲ್ಲ ಕಳೆದ 2-3 ತಿಂಗಳಿಂದ ಈ ಥರದ ಘಟನೆಗಳು ನಡೀತಾ ಇದೆ. ಸೋಮಶೇಖರ್ ವಿಚಾರದಲ್ಲಿ ಅವ್ರ ಜೊತೆ ಒಂದು ಸರಿ ಕೂತು ಮಾತಾಡ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ಟಾರ್ಗೆಟ್ 20 ರಿಚ್ಗೆ ಕಾಂಗ್ರೆಸ್ ರಣತಂತ್ರ ರೂಪಿಸುತ್ತಿದೆ. ಆಪರೇಷನ್ ಹಸ್ತಕ್ಕೆ ರಾಜ್ಯ ರಾಜಕಾರಣ ಸಾಕ್ಷಿಯಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರರು ಯಡಿಯೂರಪ್ಪನವರಿಗೆ ಮತ್ತೆ ಪ್ರಾಶಸ್ತ್ಯ ಸಿಕ್ಕಿದ್ರೆ ಬಿಟ್ಟು ಹೋಗ್ಲಿಕ್ಕಿಲ್ಲ ಅಂದ್ಕೊಂಡಿದ್ರು. ಆದರೆ ಸೂಚನೆ ಹೆಂಗೆ ಕಾಣ್ತಾ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಇತ್ತೀಚೆಗೆ ಸದನದಲ್ಲಿ ಪ್ರತಿಭಟನೆ ಆಯಿತು ಕಾಂಗ್ರೆಸ್ ವಿರುದ್ಧ. ಆಗ ಎಸ್.ಟಿ. ಸೋಮಶೇಖರ್ ಸಭಾತ್ಯಾಗ ಮಾಡಲೇ ಇಲ್ಲ, ಕೂತಲ್ಲೇ ಇದ್ರು. ಗೊತ್ತಿಲ್ಲ ಯಾಕೆ. BJP ಒಂದು ಕಡೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ಅವ್ರನ್ನ ಮಾಡಿರ್ಬೋದು. ಹಾಗಂತ ಇವರಿಬ್ಬರು ಇದ್ದಾರಲ್ಲ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಇವರು ಕೂಡ ಜೋಡೆತ್ತುಗಳೇ. ಇವರಿಗೆ ಒಟ್ಟಾರೆ ಈ ಬಾರಿ ಕಾಂಗ್ರೆಸ್ನ ಟಾರ್ಗೆಟ್ 20 ಸ್ಥಾನ ಗೆಲ್ಲಬೇಕು. 28 ಲೋಕಸಭಾ ಸ್ಥಾನಗಳ ಪೈಕಿ 20 ಸ್ಥಾನಗಳನ್ನು ಗೆಲ್ಲಬೇಕು. ಆಲ್ರೆಡಿ 135 ಸ್ಥಾನ +2 ಗೆದ್ದು ಸರ್ಕಾರ ರಚಿಸಿದೆ. ಭಾಳ ದೊಡ್ಡ ಮೆಜಾರಿಟಿ ಸ್ಥಾನಗಳನ್ನು ಜನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಒಂದು ಸಣ್ಣ ಫೈಟ್ ಇದೆ ಅಂತಂದರೆ 2.5 ವರ್ಷ ಅಂತೇಳಿ. ಆದರೆ ಅವರಿಬ್ಬರು ಅದನ್ನು ಯಾವತ್ತೂ ಅದ್ಭುತವಾಗಿ ಮ್ಯಾನೇಜ್ ಮಾಡ್ಕೋತಾರೆ. ಅವರ ಹಿಂಬಾಲಕರು ಹೇಳ್ಕೊತಾರೆ, ಅದು ಬೇರೆ ವಿಚಾರ. ಹಾಗಾಗಿ ಮುಖ್ಯಮಂತ್ರಿ 2.5 ವರ್ಷ ಇರ್ತಾರೋ 5 ವರ್ಷ ಇರ್ತಾರೋ ಗೊತ್ತಿಲ್ಲ, ಅದು ಸಬ್ಜೆಕ್ಟ್ ಅಲ್ಲ ನಂದು. ಮುಖ್ಯಮಂತ್ರಿ ಮತ್ತೆ ಸ್ಟ್ರಾಂಗ್ ಆಗಬೇಕು ಅಂತಂದರೆ ರಾಜ್ಯದಲ್ಲಿ ನಡೆಯುವ ಎಲ್ಲ ಚುನಾವಣೆ, ಅದು BBMP ಆಗಲಿ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಲಿ ಅಥವಾ MLA ಚುನಾವಣೆ ಆಗಲಿ, ಉಪಚುನಾವಣೆ ಆಗಲಿ, MP ಚುನಾವಣೆ ಆಗಲಿ, ಎಲ್ಲ ಚುನಾವಣೆ ವೆರಿ ಇಂಪಾರ್ಟೆಂಟ್ ಸಿದ್ದರಾಮಯ್ಯನವರಿಗೆ ಆ್ಯಸ್ ಎ ಮುಖ್ಯಮಂತ್ರಿಯಾಗಿ. ಹಾಗೆಯೇ KPCC ಅಧ್ಯಕ್ಷರಿಗೆ ಆ್ಯಸ್ ಎ KPCC ಪ್ರೆಸಿಡೆಂಟ್. ಯಾಕಂದರೆ
ಪಕ್ಕದ ತೆಲಂಗಾಣದಲ್ಲಿ ಇದೇ KPCC ಅಧ್ಯಕ್ಷರಿಗೆ ಉಸ್ತುವಾರಿ ನೀಡಲಾಗಿತ್ತು, ಅಲ್ಲಿ ಸರ್ಕಾರ ರಚನೆ ಮಾಡಿದರು. ಈ ಬಗ್ಗಿದವನಿಗೆ ಗುದ್ದು ಜಾಸ್ತಿ ಅಂತ ಒಂದು ಗಾದೆ ಮಾತಿದೆ. ನೀವು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದ್ರಿ, ಓಕೆ, ನಿಮಗೆ ಉಪಮುಖ್ಯಮಂತ್ರಿ ಮಾಡಲಾಯಿತು, ಒಳ್ಳೆ ಪೋರ್ಟ್ಫೋಲಿಯೋ ಕೊಡಲಾಯಿತು, ನೀವು ಹೇಳಿದವರಿಗೆಲ್ಲ ಪ್ರಾಶಸ್ತ್ಯಗಳನ್ನು ಕೊಡಲಾಗುತ್ತೆ, ದೊಡ್ಡ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಅದಾದ ನಂತರ ನೀವು ತೆಲಂಗಾಣ ತಗೊಂಡ್ರೆ ಅಲ್ಲಿ ಜಯಬೇರಿ ಬಾರಿಸಿದ್ರಿ. ಈಗ ಅಲ್ಲಿ ಜಯಬೇರಿ ಬಾರಿಸಿದ ನಂತರ ಲೋಕಸಭಾ ಚುನಾವಣೆಯಲ್ಲಿ ನೀವು ಜಯಬೇರಿ ಬಾರಿಸಲೇಬೇಕು. 2 ಕಡೆ ಸೆಂಚುರಿ ಹೊಡೆದಾಗ ಹ್ಯಾಟ್ರಿಕ್ ಸೆಂಚುರಿ ಬಯಸ್ತಾರೆ. ಹಾಗಂತ ಸಾಧ್ಯ ಇಲ್ಲ ಅಂತ ಹೇಳುವಂಥ ಜಯಮಾನ DK ಶಿವಕುಮಾರ್ದವರಲ್ಲ. ಕೆಲವೇ ತಿಂಗಳಲ್ಲಿ ಎದುರಾಗಲಿರೋ ಲೋಕಸಭಾ ಚುನಾವಣೆ 2019ರಲ್ಲಿ JDS ಮತ್ತು ಕಾಂಗ್ರೆಸ್ ಒಂದಾಗಿ ಕೂಡ ರಾಜ್ಯದಲ್ಲಿ ಗೆದ್ದಿದ್ದು ಕೇವಲ 1 ಸ್ಥಾನ, ಬೆಂಗಳೂರು ಗ್ರಾಮಾಂತರ DK ಸುರೇಶ್. ಈಗ 2024ರಲ್ಲಿ 20 ಸ್ಥಾನ ಅಟ್ಲೀಸ್ಟ್ ಗೆದ್ದೇ ಗೆಲ್ಲಬೇಕು ಅನ್ನೋದು ಇವರ ಅಂಬೋಣ. ಬಹುಮುಖ್ಯ ಫಲಿತಾಂಶದ ಮೇಲೆಯೇ CM ಸಂಪುಟ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕೆ ಲೋಕಸಭಾ ಚುನಾವಣೆ ಇಂಪಾರ್ಟೆಂಟ್ ಅಂತಂದರೆ ಸಿಎಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಮಿನಿಸ್ಟ್ರಿಗಿರಿ ಚೇಂಜ್ ಮಾಡಿ ಅಂತಾರೆ. ಅಂದರೆ ಮುಖ್ಯಮಂತ್ರಿಗಿರಿ ಅಲ್ಲ, ಇವರ ಆಪ್ತರಿಗೆಲ್ಲ ಕೊಡ್ಬೋದು ಅಲ್ವಾ. ಒಂದದು ಇದು CM ಅವರ ತಲೆನೋವು. DK ಅವರ ತಲೆನೋವು ಯಾವುದು? ಮುಂದೆ ಅವರು ರೇಸಲ್ಲಿದ್ದಾರಲ್ಲ, ರೇಸಲ್ಲಿರಬೇಕು ಅಂತಂದರೆ ಫುಲ್ ಎಕ್ಸಲೇಟ್ರಲ್ಲೇ ಇರಬೇಕು, ಗಾಡಿ ಫುಲ್ ಎಕ್ಸಲೇಟ್ರಲ್ಲೇ ಇರಬೇಕು. ಹಂಗಿದ್ರೆ ಮಾತ್ರ ಅವ್ರಿಗೂ ಮುಖ್ಯಮಂತ್ರಿ ಸ್ಥಾನ ಸಿಗೋದು. ಚುನಾವಣೆಯಲ್ಲಿ ಕನಿಷ್ಠ 20 ಕ್ಷೇತ್ರ ಗೆಲ್ಲುವ ಪಣ ಹೊಂದಿದೆ ಕಾಂಗ್ರೆಸ್. BJP JDS ನಾಯಕರಿಗೆ ಗಾಳ ಹಾಕಿದೆ ಕಾಂಗ್ರೆಸ್, ಮೂಲ ಕಾಂಗ್ರೆಸ್ ನಾಯಕರಿಗೂ ಗಾಳ ಹಾಕಿದೆ ಕೈಪಡೆ. ಏನು ಮಾಡಿದೆ? ST ಸೋಮಶೇಖರ್ ಕ್ಷೇತ್ರ BJPಯಲ್ಲ ಅವರೀಗ, ಈಗ ಶಾಸಕ ಯಶವಂತಪುರ, ಅವರಿಗೆ 7,63,00,000 ಹಣವನ್ನು ಆಲ್ರೆಡಿ ಸಿದ್ದರಾಮಯ್ಯ ಹಿಂಗೆ ಕೈ ಹಾಕಿದ್ರಲ್ಲ ಅವತ್ತು ಕೊಟ್ಟಿದ್ದರು. ಕುಡಿಯುವ ನೀರಿಗೆ 7.63 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು. ಇದರ ಜೊತೆಗೆ ಮೊನ್ನೆ ಮುನ್ರತ್ನ ಅವರಿಗೆ ಬರಬೇಕಿದ್ದ 120 ಕೋಟಿಯನ್ನು ತಡೆ ಹಿಡಿದ್ರಲ್ಲ, ಅದನ್ನು ಪುಲಿಕೇಶಿ ನಗರಕ್ಕೆ, ಆಮೇಲೆ ಬ್ಯಾಟರಾಯನಪುರಕ್ಕೆ, ಅಲ್ಲಿ ಕಾಂಗ್ರೆಸ್ ಶಾಸಕರಿರೋದು. ಅದಾದ ನಂತರ ಇದೇ ಸೋಮಶೇಖರ್ ಅವ್ರಿಗೂ 40 ಕೋಟಿ ಕೊಟ್ಟಿದ್ದರು.